ಇವತ್ತು ಹಿಂದುಳಿದ ವರ್ಗದ ಎಲ್ಲ ವರ್ಗದ ಅಧ್ಯಕ್ಷರುಗಳು ಇರ್ಬೋದು, ಮಹಿಳೆಯರು ಇರ್ಬೋದು, ಇಷ್ಟೊಂದು ಆಸಕ್ತಿ ತಗೊಂಡು ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಜಿಲ್ಲಾಡಳಿತ ಏನು ಇಷ್ಟೊಂದು ನಿರ್ಲಕ್ಷ್ಯ ಕೆಲವು ವಿಷಯಗಳಲ್ಲಿ ಮಾಡ್ತಾ ಇದೆ. ಯಾಕೆ ಅಂದ್ರೆ ಅಡಿಷನಲ್ ಡಿ ಸಿ ಬರ್ಬೋದಾಯ್ತು, ತಹಸೀಲ್ದಾರ್ ಇರ್ಬೇಕಾಯ್ತು, ಇನ್ನೂ ಕೆಲವರು ನಿರ್ದೇಶನ ನೋಡಿದ್ರೆ ಸುಮಾರು ಜನ ಅಧಿಕಾರಿಗಳಿದ್ದಾರೆ, ಅವ್ರು ಯಾರು ಬರ್ಬೋದಾಯ್ತು. ನಮ್ಮ ನಗರಸಭೆ ವತಿಯಿಂದ ಕಮಿಷನರು ಸುಮಾರು ಸರಿ ನೋಡಿದ್ದೀನಿ, ಈಗ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಬರ್ತಾ ಇಲ್ಲ. ಅಧಿಕಾರಿಗಳೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈಗ ಇದೊಂದು ದೇವರಾಜ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ದೊಡ್ಡ ಮಟ್ಟದಲ್ಲಿ ದಿನೇ ಎಚ್ಚರಿಕೆಯಿಂದ ನಾವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಹಿಂದುಳಿದವರು ಈ ಕಾರ್ಯಕ್ರಮ ಏನು ಹಿಂದುಳಿದವರು ಏನೋ ಒಂದು ಲೆಕ್ಕಾಚಾರ ಹಾಕೊಂಡು ಮಾಡ್ಕೊಂಡ್ ಬರ್ತಾರೆ ಅಂತ ತಿಳ್ಕೊಂಡಿರ್ಬೋದು. ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗ್ಬಾರ್ದು. ಯಾಕೆ ಅಂತ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಈಗ ಅಧಿಕಾರಿಗಳು ಇರ್ಬೋದು, ಈಗ ಹೊಸದಾಗಿ ಜಿಲ್ಲಾ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿ ಹೊಸದಾಗಿ ಬೋರೇಗೌಡರು ಅಂತ ಬಂದಿದ್ದಾರೆ. ಅವರು ಇರ್ಬೋದು, ಸತೀಶ್ ಅವರು ಇರ್ಬೋದು, ಸುಮಾರು ನಮ್ಮ 3-4 ವರ್ಷದಿಂದ ತುಂಬಾ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ದಿನೇ ಹಿಂದುಳಿದ ವರ್ಗಗಳಿಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಏನು ಕಾರ್ಯಕ್ರಮ ನಾವೆಲ್ಲ ಕಷ್ಟಪಟ್ಟು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ನಮ್ಮ ಹಿಂದುಳಿದವರಿಗೆ ಸ್ಪಂದಿಸೋದಿರ್ಬೋದು, ಅವ್ರ ಕಷ್ಟ ಸುಖ ವಿಚಾರಿಸೋದ್ರಲ್ಲಿ ಇರ್ಬೋದು, ಅವ್ರಿಗೆ ಏನೇ ಒಂದು ತೊಂದರೆ ಆದ್ರೂ ಅವರು ಸಂಸ್ಥೆ ಬಗೆಹರಿಸೋದ್ರಲ್ಲಿ ಇರ್ಬೋದು. ನಮ್ಮ MLA ಅವರು ಸುಮಾರು ಕಷ್ಟ ಸುಖಕ್ಕೆ ಭಾಗಿಯಾಗ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ಭಾಗಿಯಾಗಿ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ. ಇವತ್ತು ಅವ್ರು ಬರ್ಬೇಕಾಯ್ತು, ಅಧಿವೇಶನ ಇರೋದ್ರಿಂದ ಇವತ್ತು ಅವರು ಕಾರಣಾಂತರ ಇರೋದ್ರಿಂದ ಅವ್ರು ಬರಕ್ಕಾಗ್ಲಿಲ್ಲ. ಕೆಲವರೆಲ್ಲ ನಾನು ನೋಡ್ತೀನಿ, ಈ ಅಧಿಕಾರಿಗಳಲ್ಲಿ ಸ್ವಲ್ಪ ಅವ್ರಿಗೆ ಮುಚ್ಚಾರ, ಈಗ ಅವ್ರು ಬರ್ಬೇಕಾಯ್ತು, ಇವ್ರು ಬರ್ಬೇಕಾಯ್ತು ಅಂತ ಹೆಚ್ಚಿನ ರೀತಿಯಲ್ಲಿ ತಲೆ ಕೆಡಿಸ್ಕೊತಾ ಇದ್ದಾರೆ. ಈ ಕೆಲಸಗಳೆಲ್ಲ ಆಗ್ಬಾರ್ದು. ಹಿಂದುಳಿದವರು ಮನ್ಸ್ಕೊಂಡ್ರೆ ಎಷ್ಟು ಎಲ್ಲಾ ರೀತಿಯಲ್ಲಿ ಜನಗಳನ್ನ ಕಷ್ಟಪಟ್ಟು ನಾವು ಸೇರಿಸ್ಬೇಕಾದ್ರೆ ನಮಗೂ ಕಷ್ಟ ಇರ್ತದೆ. ಈಗ ಹಿಂದೆ ನಾವು ಜಿಲ್ಲೆ ಆಡಳಿತ ವತಿಯಿಂದ ಇರ್ಬೋದು, ನಮ್ಮ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಇರ್ಬೋದು, ನಾವು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು 15-20 ಜನ ನಾವು ಕಾರ್ಯಕ್ರಮಕ್ಕೆ ಸೇರಿಸಿದ್ದೀವಿ. ಆ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಶಾಸಕರು ಇರ್ಬೋದು, ಸುರೇಶ್ ಗೌಡ ಇರ್ಬೋದು, DK ಶಿವಕುಮಾರ್ ಇರ್ಬೋದು, 5 ತಾಲೂಕು ಜನಗಳಿಗೂ ಎಲ್ಲ ಹೋಗ್ರಪ್ಪ ಮಾಡಿ ನಿಮ್ಮ ಒಂದು ದೇವರಾಜ ಕಾರ್ಯಕ್ರಮ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಬಂದು ಹೆಚ್ಚಿ ನಮ್ಮ ಒಂದು ಫಂಕ್ಷನ್ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಜಿಲ್ಲಾಡಳಿತ ವತಿಯಿಂದ ಎಚ್ಚರಿಕೆಯಿಂದ ಸಪೋರ್ಟ್ ಮಾಡಬೇಕು. ಮುಂದೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಕೊಟ್ಟು ಮಾಡ್ಕೊಡ್ಬೇಕು. ನಮ್ಮ ಹಿಂದುಳಿದವ್ರದ್ದು ಇವಾಗ ಇರ್ಬೋದು, ನಾನೊಂದು ಮಾತು ಈ ಸಭೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಮ್ಮ ಹಿಂದುಳಿದ ಕಾರ್ಯಕ್ರಮದ್ದು ಏನಾರ ಒಂದು ದೇವರಾಜ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಎಲ್ಲಾರ ಒಂದು 4-5 ಕಟೌಟ್ಗಳು ಹಾಕ್ಬಿಟ್ಟು ಬಿಟ್ಬಿಟ್ಟು ತಕ್ಷಣನೇ 2 ದಿನಕ್ಕೆ 3 ದಿನಕ್ಕೆ ತಿಳಿಸ್ಬಿಡ್ತಾರೆ ನಗರಸಭೆಯವರು. ಯಾಕೆ ಈ ತರ ಎಲ್ಲ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಿಂದುಳಿದ ಕಾರ್ಯಕ್ರಮ 3 ದಿನ ಇರ್ತದೆ, ಬಿಸಾಕ್ಬಿಡ್ತಾರೆ. ಅದೇ ಕಾರ್ಯಕ್ರಮ ದಾನದಾನ ಕಾರ್ಯಕ್ರಮದ್ದು ತಿಂಗಳ ಬಿದ್ದಿರ್ತದೆ, ಅದನ್ನ ಕೇಳೋದೇ ಬಿದ್ದಿರಲ್ಲ. ಈಗ ಈ ತರ ಎಲ್ಲ ಮಾಡ್ತಾರೆ. ಹಿಂದುಳಿದವ್ರಿಗೆ ಡೆವಲಪ್ ಆಗೋದು ಯಾವಾಗ? ಹಿಂದುಳಿದವರು ಬೇಕು ಅಂತ ಹೇಳ್ತಾರೆ, 3 ದಿವಸಕ್ಕೆ ಕಟೌಟ್ನೆಲ್ಲ ಬಿಸಾಕ್ಬಿಡ್ತಾರೆ ಹಿಂದುಳಿದವ್ರದ್ದು. ಈ ಕೆಲಸಗಳೆಲ್ಲ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು. ಯಾಕೆಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ಈ ಕಾರ್ಯಕ್ರಮ ದೇವರಾಜ ಜನ್ಮ ದಿನಾಚರಣೆ ಆಗಿರೋದ್ರಿಂದ ನಾನು ಮಾತಾಡ್ಬೇಕಾಗದಂತ ಅವಶ್ಯಕತೆ ಇತ್ತು, ಮಾತಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ DC ಅವರು ಇರ್ಬೋದು, ADC ಅವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, SP ಅವರು ಇರ್ಬೋದು, ಅಡಿಷನಲ್ SP ಇರ್ಬೋದು, DC ಅವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು. ಬರಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಕರಿತೀರಾ? ಜಿಲ್ಲಾಡಳಿತ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಿಂದುಳಿದವರ್ಗದ್ದು ಅಂತ ಹೇಳಿದ್ಮೇಲೆ ಜಿಲ್ಲಾಡಳಿತದ ಜವಾಬ್ದಾರಿ, ಜಿಲ್ಲಾಡಳಿತದ ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು DC ಅವರು ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ಹಿಂದುಳಿದವರ್ಗದ ಕಾರ್ಯಕ್ರಮ ಯಾವುದೇ ಮಾಡಿದ್ರು ಮುಂದೆ ಇರಲ್ಲ. ಅವರು ಬೇರೆ ಕಾರ್ಯಕ್ರಮಕ್ಕೆ ನಾನು ನೋಡ್ತಾ ಇದ್ದೀನಿ, ವ್ಯಕ್ತಿಗಳಲ್ಲಿ ಇರ್ತಾರೆ.
ಡಿ ಸಿ ಅವರು ಕೂಡ ಇದೇ ತರ ಸುಮಾರು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀರಿ. ಹಿಂದೆ ಇದ್ದ ಡಿ ಸಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ತರ ಡಿ ಸಿಗಳಾಗಲಿ ಡಿ ಸಿ ಆಗಲಿ ಈ ತರ ಎಲ್ಲ ಕಾರ್ಯಕ್ರಮಕ್ಕೆ ಕೆಳಗಣಿಸಬಾರ್ದು. ಜಿಲ್ಲಾಡಳಿತದ ಕಾರ್ಯಕ್ರಮ ಇದು. ಜಿಲ್ಲಾಡಳಿತದ ಕಾರ್ಯಕ್ರಮ ಆದರೆ ಜಿಲ್ಲಾ ಜವಾಬ್ದಾರಿ ಜಾಸ್ತಿ ಇರ್ತದೆ. ಡಿ ಸಿ ಅವ್ರಿಗೆ ಇರ್ಬೋದು, ಡಿ ಸಿ ಜಾಸ್ತಿ ಜವಾಬ್ದಾರಿ ಇರ್ತದೆ. ಯಾಕೆ ಅಧಿಕಾರಿಗಳು ಬರ್ತಾ ಇಲ್ಲ? ನಾನು ನೋಡ್ತಾ ಇದ್ದೀನಿ ಅಧಿಕಾರಿಗಳು ಬರಲ್ಲ ಅಂದ್ರೆ ಅರ್ಥ ಏನದು? ಈ ಕಾರ್ಯಕ್ರಮಕ್ಕೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಎಲ್ಲರಿಗೂ ವಂದಿಸಿ ನಾನು ಮಾತಾಡಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.